ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನ ನಹೋಮನ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು. ಆಮೆನ್. ಹೌದು ಪ್ರಿಯ ಸಹೋದರರೇ, ಯೆಹೋವನು ಇಕ್ಕಟ್ಟಿನ ದಿನದಲ್ಲಿ ನಿಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ತನ್ನ ನೆನೆದವರ ಮನದಲ್ಲಿ ಆಶೀರ್ವಾದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಸಹೋದರರೇ, ಮತ್ತೊಬ್ಬರ ಸಹಾಯವನ್ನೇ ಮನಸ್ಸಿಗೆ ತಂದುಕೊಳ್ಳಬೇಡಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಹಾಯವನ್ನೇ ಆಶ್ರಯಿಸಿಕೊಳ್ಳಿರಿ. ಏಕೆಂದರೆ ಯೆಹೋವನು ಇಕ್ಕಟ್ಟಿನ ದಿನದಲ್ಲಿ ನಮಗೆ ಆಶ್ರಯ ದುಃಖವಾಗಿದ್ದಾನೆ. ನಿಮ್ಮನ್ನು ಬಲಪಡಿಸಲು ಬಲವಾದ ಬಂಡೆಯಾಗಿದ್ದಾನೆ. ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನೇ ಮಾಡಿರಿ. ನಿತ್ಯ ಜೀವವನ್ನು ಹಿಡಿದುಕೊಳ್ಳಿರಿ. ಅದಕ್ಕಾಗಿ ದೇವರು ನಿಮ್ಮನ್ನು ಕರೆದವನು. ಆಮೆನ್. ಹೌದು ಪ್ರಿಯ ಸಹೋದರರೇ, ನಾವು ಕ್ರೈಸ್ತರು ಶ್ರೇಷ್ಠ ಹೋರಾಟವನ್ನೇ ಮಾಡುವವರು. ನಮ್ಮ ಜೀವಮಾನದಲ್ಲೆಲ್ಲ ಅವಮಾನಕ್ಕೆ ಒಳಪಟ್ಟರು 2ರಷ್ಟು ಮಾನವನ್ನು ಹೊಂದುವವರಾಗಿರುವವರು. ನಮ್ಮನ್ನು ನಿಂದಿಸಿ ನೋವಿಸಿದರು, ನಾವು ಕರ್ತನ ಕಡೆಗೆ ಮುಖ ಮಾಡಿದವರು. ಏಕೆಂದರೆ ನಮ್ಮ ರಕ್ಷಕನು ಹೇಳಿದ್ದಾನೆ, ದುಃಖ ಪಡುವವರು ಧನ್ಯರು ಎಂದು. ಆಮೆನ್. ಕೀರ್ತನೆಗಾರನಾದ ದಾವೀದನು 62:6 ಹೀಗನ್ನುತ್ತಾನೆ, ಆತನೇ ನನಗೆ ಶರಣನು, ರಕ್ಷಕನು, ದುರ್ಗವು, ನಾನು ಕದಲುವುದಿಲ್ಲ. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ ಆಧಾರ. ನನಗೆ ಬಲವಾದ ದುರ್ಗವು, ಆಶ್ರಯವು ದೇವರಲ್ಲಿಯೇ. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.